ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನೀವೆಲ್ಲ ಹೊಸದಾಗಿ ನನ್ನ ವಿಡಿಯೋಸ್ ನೋಡ್ತಾ ಇದ್ರೆ, ನನ್ನ ಹೆಸರು ಪ್ರಿಯಾ ಮಾಲ್ಗೆ. ನಾನು ಅಮೆರಿಕದಿಂದ ಕನ್ನಡ ವಿಡಿಯೋಸ್ ಮಾಡ್ತಾ ಇರ್ತೀನಿ. ನಿಮ್ಮೆಲ್ಲರಿಗೂ ನನ್ನ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಸಪೋರ್ಟ್ ಮಾಡೋದಕ್ಕೆ ನೀವು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಇವತ್ತು ನಮ್ಮದು ಲಾಸ್ ವೇಗಸಲ್ಲಿ 2ನೇ ದಿನ. ಇವತ್ತಿನ ದಿನ ಏನೆಲ್ಲ ಆಕ್ಟಿವಿಟೀಸ್ ಮಾಡ್ತೀವಿ ಅಂತ ನಾನು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ. ಇವಾಗ ಬೆಳಿಗ್ಗೆನೆ ಎದ್ಬಿಟ್ಟು ಬ್ರೇಕ್ಫಾಸ್ಟ್ಗೆ ರೆಡಿ ಆಗಿದ್ದೀವಿ. ಬೆಳಿಗ್ಗೆ ಅನ್ನೋದಕ್ಕಿಂತ ಆಲ್ರೆಡಿ ಇನ್ನೇನು ಹತ್ತತ್ರ ಮಧ್ಯಾಹ್ನ ಆಗ್ತಾ ಇದೆ, 11:15 ಇಲ್ಲಿ ಟೈಮ್. ಸೊ ಇವಾಗ ಬ್ರಂಚ್ ಮಾಡೋದಕ್ಕೆ ಹೊರಟಿದ್ದೀವಿ. ಇಂಡಿಯನ್ ರೆಸ್ಟೋರೆಂಟ್ ಹೋಗೋಣ ಅಂತ. ಅಮ್ಮ ಇರೋದ್ರಿಂದ ನಾವಾದರೆ ಏನಾದರೂ ತಿನ್ಕೊತಾ ಇರ್ತೀವಿ, ಬಟ್ ಅಟ್ಲೀಸ್ಟ್ ಅವರಿಗೆ 3 ಟೈಮ್ ನಾವು ಬೇರೆ ಬೇರೆ ಥರ ಫುಡ್ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀವಿ ಅಲ್ವಾ. ಅದಕ್ಕೋಸ್ಕರ ಫಸ್ಟು ಇಂಡಿಯನ್ ಊಟ ಮಾಡಿಕೊಂಡು ಆಮೇಲೆ ಕೆಲವೊಂದು ಫುಡ್ನ ಎಕ್ಸ್ಪ್ಲೋರ್ ಮಾಡೋದು. ಹಾಗೆ ಪ್ರಿಷಾ ನೋಡಿದ್ರಲ್ಲ, ಅವಳಂತೂ ಸಖತ್ ಎಕ್ಸೈಟೆಡ್ ಆಗಿದ್ದಾಳೆ. ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ತಿದ್ದಾಳೆ ಅವಳು ಕೂಡ, ಆ್ಯಂಡ್ ತುಂಬ ಎಂಜಾಯ್ ಮಾಡ್ತಿದ್ದಾಳೆ. ನಮ್ಮೆಲ್ಲರಿಗಿಂತನೂ ನಮ್ಮ ಪ್ರಿಷಾ ಬೇಬಿನೇ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿರೋದು. ಅದು ನಮ್ಗೆ ಇನ್ನೂ ಜಾಸ್ತಿ ಖುಷಿ ಅನ್ನಿಸ್ತಾ ಇದೆ. ನನ್ನ ಫೇಸ್ ನೋಡಿದ್ರೆ ನೀವು ತುಂಬ ಟಯರ್ಡ್ ಅನ್ನಿಸ್ತಾ ಇದೆ, ಬಿಕಾಸ್ ರಾತ್ರಿ ಲೇಟಾಗೇ ಮಲಗಿದ್ದು. ಸೊ ರಾತ್ರಿ ಕೂಡ ಪ್ರಿಷಾಗೂ ಸ್ವಲ್ಪ ನ್ಯಾಪ್ ರೂಟೀನ್ ಹಿಂದೆ ಮುಂದೆ ಆಯಿತು, ಅದಕ್ಕೋಸ್ಕರ ರಾತ್ರಿ ಫುಲ್ ನಿದ್ದೆ ಆಗಿಲ್ಲ. ಬನ್ನಿ ಹೋಗೋಣ ಇಂಡಿಯನ್ ರೆಸ್ಟೋರೆಂಟ್ಗೆ ಹೋಗಿ ಒಂದೊಳ್ಳೆ ಬ್ರಂಚ್ ಮಾಡಿಕೊಂಡು. ಸೊ ಅದಾದಮೇಲೆ ನಾವು ಇಲ್ಲಿ ಫ್ಯಾಮಿಲಿ ಪೂಲ್ ಎಲ್ಲ ಇದೆ, ಹಾಗೆ ಇನ್ಫಿನಿಟಿ ಪೂಲ್ ಎಷ್ಟೊಂದು ಥರ ಇದೆ ಈ ಹೋಟೆಲಲ್ಲಿ. ತುಂಬಾ ದೊಡ್ಡ ರೆಸಾರ್ಟ್ ಇದು, ಹಾಗಾಗಿ ತುಂಬಾ ಎಕ್ಸ್ಪ್ಲೋರ್ ಮಾಡೋದಿದೆ. ಸೊ ಬನ್ನಿ ಪೂಲ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅದಾದ ನಂತರ ನಮ್ಮ ನೆಕ್ಸ್ಟ್ ಆ್ಯಕ್ಟಿವಿಟೀಸ್ ಎಲ್ಲ ಶುರುವಾಗುತ್ತೆ. ಆ್ಯಂಡ್ ಜಸ್ಟ್ ಸ್ವಲ್ಪ ಕಂಫರ್ಟಬಲ್ ಆಗಿ, ಸೊ ಲೇಸಿ ಡೇ ಥರ ಶುರು ಮಾಡ್ತಾ ಇರೋದು. ಬನ್ನಿ. ಪ್ರಿಷಾ, ಅಮ್ಮ, ಚಂದ್ರ ಎಲ್ಲ ಆಚೆ ಹೋಗಿದ್ದಾರೆ. ಲೆಟ್ಸ್ ಗೋ. ಗುಡ್ ಮಾರ್ನಿಂಗ್ ಪ್ರಿಷಾ, ಗುಡ್ ಮಾರ್ನಿಂಗ್. Wow, good girl. Hi. किसी कड़पा. ವೆಕೇಷನ್ ಅಂತ ಅಂದ್ರೇ ಆರಾಮಾಗಿ ಮಲಗೋದು, ಆರಾಮಾಗಿ ಹೇಳೋದು. ಸೊ ಯಾವಾಗ ಬೇಕೋ ಆವಾಗ ರೆಡಿಯಾಗಿ ಹೋಗೋದು, ಹಾಗೆ ನಮಗೆ ಇಷ್ಟ ಆಗೋವಂಥ ಊಟ ಮಾಡೋದು, ಅದೆಲ್ಲ ಒಂಥರ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ. ಸೊ ಹಾಗಾಗಿ ನಾವಿವಾಗ ಆರಾಮಾಗಿ ರಿಲ್ಯಾಕ್ಸಾಗಿ ಎದ್ಬಿಟ್ಟು ಇವಾಗ ಒಂದೇ ಸಲ ಊಟ ಮಾಡ್ಕೊಳೋ ರೀತಿಲಿ ಬಂದಿದ್ದೀವಿ. ಹಾಗೆ ವೇಗಸ್ ಅಂತ ಬಂದರೆ ಇಲ್ಲಿ ನೈಟ್ ಲೈಫೇ ಜಾಸ್ತಿ, ಡೇ ಟೈಮಲ್ಲಿ ತುಂಬಾ ಮ್ಯೂಟಲ್ಲಿರುತ್ತೆ. ಸೊ ನಾವು ಇದ್ದಿದ್ದಂಥ ಹೋಟೆಲ್ ಆಪೋಸಿಟೇ ಇಂಡಿಯನ್ ರೆಸ್ಟೋರೆಂಟ್ ಇತ್ತು, ವಾಕಬಲ್ ಇತ್ತು. ಹಾಗೆ ಎಲ್ಲನೂ ಕಾರ್ ತೊಗೊಂಡು ಅಡ್ಡಾಡಿದರೆ ಹೇಗಿದೆ ಸಿಟಿ ಅಂತ ನೋಡೋದಕ್ಕೆ ಅನಿಸೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ಸ್ವಲ್ಪ ವಾಕಬಲ್ ಇದ್ದಾಗ ಹಾಗೆ ಹೋಟೆಲಿಂದ ಜಸ್ಟ್ ಸಿಗ್ನಲ್ ಕ್ರಾಸ್ ಮಾಡಿದ್ರೇ ಇತ್ತು, ಹಾಗೆ ವಾಕ್ ಮಾಡಿಕೊಂಡು ಈಗ ನಮ್ಮ ಒಂದು ಇಂಡಿಯನ್ ಫುಡ್ ತಿನ್ನೋದಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ರೋಬೋಟಲ್ಲೇ ಎಲ್ಲ ಫುಡ್ನ ಸರ್ವ್ ಮಾಡ್ತಾರೆ ನೋಡಿ. ಲಾಸ್ಟ್ ಟೈಮ್ ಈ ಹೋಟೆಲ್ಗೆ ಚಂದು ಕರ್ಕೊಂಡು ಬಂದಿದ್ದರು. ನನಗೆ ದೋಸೆ ತುಂಬಾ ಇಷ್ಟ ಆಗುತ್ತೆ, ಬಟ್ ಆದರೆ ನನಗೆ ಬ್ಯಾಂಗ್ಳೂರು ದೋಸೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಬೇರೆಯೇ ಟ್ರೈ ಮಾಡ್ತಾಯಿದ್ದೀನಿ ಈ ಸಲ. ಫ್ರೈಡ್ ರೈಸ್, ಹಾಗೆ ಚಂದ್ರು ವೆಜ್ ಥಾಲಿ ತೊಗೊಂಡ್ರು. ಅಮ್ಮಂಗೆ ಇಡ್ಲಿ, ಹಾಗೆ ಮ್ಯಾಂಗೋ ಜ್ಯೂಸ್, ಈ ಥರ ಕೆಲವೊಂದು ಐಟಮ್ನ ತೊಗೊಂಡ್ವಿ. ಆ್ಯಂಡ್ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು, ತುಂಬ ಚೆನ್ನಾಗಿತ್ತು. ಯಾಕೆಂದರೆ ಫ್ಲೈಟಲ್ಲಿ ಬರ್ತಾ ನ್ಯೂಡಲ್ಸ್ ತಿಂದಿದ್ವಿ, ಹಾಗೆ ನೈಟ್ ಬೇರೆ ಥರ ಫುಡ್ನ ಟ್ರೈ ಮಾಡಿದ್ವಿ. ಹಾಗೆ ಇಲ್ಲಿ ಒಂದು 4 ಫೀಟ್ ದೋಸೆ ಸಿಗುತ್ತೆ, ತುಂಬ ದೊಡ್ಡದಾಗಿರುತ್ತೆ. ಐ ಥಿಂಕ್ ನನಗೆ ಅದು ನೋಡಿದಾಗಂತೂ ತುಂಬಾ ದೊಡ್ಡದಾಗಿತ್ತು. ಒಂದು 4 ಫೀಟ್ ದೋಸೆಗೆ $50 ಆಗುತ್ತೆ. ತುಂಬಾ ಎಕ್ಸ್ಪೆನ್ಸಿವ್ ಇರುತ್ತೆ ಇಲ್ಲಿ ದೋಸೆಗೆ ಕೂಡ. ಹಾಗೆ
ಹೊರಗಡೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋಂಥ ಕಾರ್ಸ್, ಲ್ಯಾಂಬರ್ಗಿನಿ ಆಗಿರ್ಬೋದು, ಈ ಥರ ಡಿಫ್ರೆಂಟ್ ಬ್ರ್ಯಾಂಡ್ಸಲ್ಲಿ ಎಲ್ಲ ನಿಲ್ಲಿಸಿದ್ರು. ಒಂಥರ ತುಂಬಾ ಚೆನ್ನಾಗಿತ್ತು. ಈ ಥರ ಕಾರ್ಸ್ನೆಲ್ಲ ವೇಗಸಿಗೆ ಬಂದಾಗ ತುಂಬಾ ನೋಡ್ತಾ ಇರ್ತೀವಿ. ಹಾಗೆ ನಾವಿರೋ ಅಂಥ ಹೋಟೆಲ್ ಬಂದು ನೋಡಿ, ನಾನು ಈ ಬಿಲ್ಡಿಂಗ್ ಏನು ತೋರಿಸ್ತಾ ಇದ್ದೀನಿ ಫುಲ್ ಸ್ಟಾರ್ಟಿಂಗ್ ಟು ಎಂಡ್, ಇದು ಫುಲ್ ನಾವಿರೋ ಅಂಥ ಹೋಟೆಲ್. ಒಳಗಡೆ ಶಾಪಿಂಗ್ ಕಾಂಪ್ಲೆಕ್ಸ್ ಆಗಿರ್ಬೋದು, ಹಾಗೆ ರೆಸ್ಟೋರೆಂಟ್ಸ್ ಎಲ್ಲ ಥರ ಇದೆ. ಬಟ್ ಆದರೆ ನಮಗೆ ಇಂಡಿಯನ್ ಫುಡ್ ಆಪ್ಷನ್ ಇಲ್ಲ ಒಳಗಡೆ, ಹಾಗಾಗಿ ನಾವು ಇದೇ ಜಸ್ಟ್ ಸಿಗ್ನಲ್ ಕ್ರಾಸ್ ಮಾಡ್ಕೊಂಡು ಬಂದಿದ್ದೀವಿ ಅಷ್ಟೇ. ಇವಾಗ ಅಮ್ಮ ಕೂಡ ರೆಸ್ಟ್ ಮಾಡಬೇಕು ಅಂತ ಅಂದರು. ಹಾಗೆ ಪ್ರಿಷಾ ಕೂಡ ಅವಳ ಒಂದು ನ್ಯಾಪ್ ರೂಟೀನ್ ಇತ್ತು. ಹಾಗಾಗಿ ಅವರಿಬ್ಬರನ್ನ ಡ್ರಾಪ್ ಮಾಡಿ ಇವಾಗ ಚಂದು ನಾನು ಅಷ್ಟೇ ಈಗ ಪೂಲ್ ಎಂಜಾಯ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಇವಾಗ ಚಂದು ನನ್ನ ಒಂದು ಟೈಮ್, ಸೊ ನಾವಿಬ್ಬರನ್ನೇ ಸ್ವಲ್ಪ ಹೊತ್ತು ಪೂಲಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಬರೋದು. ಇಲ್ಲಿ ಕ್ಲೈಮೇಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ, ಬಿಸಿಲಿದೆ, ಪ್ರೆಸೆಂಟಾಗಿದೆ. ಆ್ಯಂಡ್ ಇವಾಗ ಸ್ವಲ್ಪ ಜಾಸ್ತಿ ಬಿಸಿಲಿರೋದ್ರಿಂದ ಈ ಟೈಮಲ್ಲಿ ಪೂಲಲ್ಲಿ ಇಳಿಯೋದಕ್ಕೆ ಚೆನ್ನಾಗಿ ಅನಿಸುತ್ತೆ. ನಾವು ಸ್ವಲ್ಪ ಬೇಗ ಮುಗಿಸ್ಕೊಂಡು ಮಧ್ಯಾಹ್ನ ಟೈಮಲ್ಲಿ ಬಂದಿದ್ದೀವಿ. ಸೊ ಹಾಗಾಗಿ ಇಲ್ಲಿ ಎಷ್ಟೊಂದು ಜನ ಫುಲ್ ನೈಟ್ ಔಟ್ ಹೋಗಿಬಿಟ್ಟು ಡೇ ಫುಲ್ ಮಲ್ಕೊಂಡು ಮತ್ತೆ ಈವ್ನಿಂಗಿಂದ ರೂಟೀನ್ ಶುರು ಮಾಡ್ತಾರೆ ಈ ಒಂದು ಪ್ಲೇಸಲ್ಲಿ. ಸೊ ಇಲ್ಲಿ ನೋಡ್ಬೋದು ನೀವು ಎಷ್ಟು ದೊಡ್ಡದಾಗಿದೆ ಪೂಲ್ಸ್ ಅಂತ. ಆ್ಯಂಡ್ ತುಂಬ ಕ್ಲೀನ್ಲಿನೆಸ್ ಆಗಿದೆ. ಇದು 5 ಸ್ಟಾರ್ ಹೋಟೆಲ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಜೊತೆಗೆ ತುಂಬಾ ಆಪ್ಷನ್ ಇದೆ, ಬೇರೆ ಬೇರೆ ಕಡೆ ಡಿಫ್ರೆಂಟ್ ಆಗಿರೋ ಅಂಥ ಫ್ಯಾಮಿಲಿ ಪೂಲ್ ಇದೆ, ಹಾಗೆ ಪ್ರೈವೇಟ್ ಪೂಲ್ ಇದೆ, ಈ ಥರ ಡಿಫ್ರೆಂಟ್ ಆಗಿದೆ. ನಾವು ಹೋಗಿದ್ದಂಥದ್ದು ಇನ್ಫಿನಿಟಿ ಪೂಲ್. ಇಲ್ಲಿ ತುಂಬಾ ಚೆನ್ನಾಗಿತ್ತು. ಚಂದುಗೆ ಫ್ಲೈಟ್ ವಾಚ್ ಮಾಡಬೇಕು ಅಂತ ತುಂಬಾ ಇಷ್ಟ ಇರೋದು. ಎಷ್ಟೊಂದು ಸಲ ಪ್ಲ್ಯಾನ್ ಮಾಡೋಣ ಅಂತ ಅಂದ್ರೂ ನಾವು ಬ್ಯುಸಿ ಅದು ಇದು ಅಂತ ಆಗ್ತಿದ್ದರಿಂದ ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಬಟ್ ಆದರೆ ಇನ್ಫಿನಿಟಿ ಪೂಲ್ ಹತ್ರ ಬಂದಾಗಂತೂ ಒಳ್ಳೆ ಅಮೇಝಿಂಗ್ ವ್ಯೂ. ಸೊ ಮೇಲೇ ಫ್ಲೈಟ್ ಹಾರ್ತಾಯಿದ್ವು. ತುಂಬಾ ಚೆನ್ನಾಗಿ ಇರೋವಂಥ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ. ಆ್ಯಂಡ್ ಇನ್ಫಿನಿಟಿ ಪೂಲ್ ನಾವು ಬೇರೆ ಕಡೆ ಹೋದಾಗ ಇದು ನಮ್ಮ ಒಂದು ಸೆಕೆಂಡ್ ಇನ್ಫಿನಿಟಿ ಪೂಲ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದೀವಿ. ಆಲ್ಮೋಸ್ಟ್ ಒಂದು 2 ಗಂಟೆಗಳ ಕಾಲ ಪೂಲಲ್ಲಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಫ್ಲೈಟ್ ವಾಚ್ ಮಾಡಿಕೊಂಡು ಮಾತಾಡಿಕೊಂಡು ಇಬ್ಬರು ಆಮೇಲೆ ಮತ್ತೆ ಹೋಟೆಲ್ ರೂಮಿಗೆ ಹೋದ್ವಿ. ಅಷ್ಟರಲ್ಲಿ ಪ್ರಿಷಾ ಕೂಡ ಎದ್ದಿರ್ತಾಳೆ. ಆ್ಯಂಡ್ ಅಮ್ಮ ಕೂಡ ರೆಡಿ ಆಗಿರ್ತಿದ್ರು. ಆ್ಯಂಡ್ ನಾನು ತುಂಬ ಏನು ವೀಡಿಯೋಸ್ ಮಾಡೋದಕ್ಕೆ ಹೋಗಿಲ್ಲ, ಬಿಕಾಸ್ ನಾನು ತುಂಬ ರಿಲ್ಯಾಕ್ಸಿಂಗ್ ಟೈಮ್ ಬೇಕು ಅಂತೇಳಿ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೆ. ಇಲ್ಲಿ 1 2 3 1 2 3. ನಮ್ಮ ಪ್ರಿಷಾ ಅಂತೂ ವೇಗಸಿಗೆ ಬಂದಾದ್ಮೇಲೆ ತುಂಬಾ ಜಾಸ್ತಿನೇ ಆ್ಯಕ್ಟಿವ್ ಆಗಿಬಿಟ್ಟಿದ್ಲು. ಯಾಕೆಂದರೆ ಇಲ್ಲಿ ಫುಲ್ ಲೈಟ್ಸ್ ಎಲ್ಲ ಇರುತ್ತೆ ಅಲ್ವಾ, ಮಕ್ಕಳಿಗೆ ಲೈಟ್ಸ್ ಇಷ್ಟ ಅಂತ ಹೇಳ್ತಾರೆ. ಹಾಗೆ ಹೋಟೆಲ್ ಸ್ಟಾಫ್ ಬಂದು ಪ್ರಿಷಾಗೆ ಈ ಒಂದು ಗಿಫ್ಟನ್ನ ಕೊಟ್ಟು ಟೆಡಿ ಬೇರ್ ಮತ್ತು ಒಂದು ಡಕ್ ಸೋಪ್ನ ಕೊಟ್ಟಿದ್ದಾರೆ. ತುಂಬಾ ಕ್ಯೂಟಾಗಿರುವಂಥದ್ದು. ಅವಳಿಗಂತೂ ತುಂಬಾ ಅವರು ಲವ್ ಕೊಟ್ಟು ಈ ಒಂದು ಗಿಫ್ಟನ್ನ ಕೊಟ್ಟರು. ಅವಳಿಗಂತೂ ತುಂಬಾ ಖುಷಿ ಆಯಿತು. ಆ್ಯಂಡ್ ತುಂಬ ಇಷ್ಟ ಆಯಿತು. ಟೆಡಿ ಸಖತ್ ಎಂಜಾಯ್ ಮಾಡ್ತಾಯಿದ್ಲು. ಹಾಗೆ ನಮಗೆ ಇನ್ನೊಂದೂ ಕೂಡ ಅನಿಸಿದ್ದು ಅಂತಂದರೆ ಆ ಟೆಡಿ ಕೊಟ್ಟಾಗಲಿಂದ ಅವಳು ಕೂರೋದು ಬಿಟ್ಟು ಅವಳು ಬರೋ ಅಂಥ ಒಂದು ಸ್ಟ್ರಾಲರಲ್ಲಿ ಅವಳೊಂದು ಗಿಫ್ಟ್ ಮತ್ತು ಟೆಡಿನ ಹಾಕ್ಕೊಂಡು ಆಟ ಆಡ್ಕೊಂಡು ಬರ್ತಾಯಿದ್ಲು. ಸೊ ಒಂಥರ ಕ್ಯೂಟ್ ಅನ್ನಿಸ್ತಾ ಇತ್ತು ನೋಡಿ. ಅವಳೇನೆ ತಳ್ತಾ ಇದ್ದಾಳೆ. ಆ್ಯಂಡ್ ಶಿ ಈಸ್ ಸಚ್ ಎ ಅಮೇಝಿಂಗ್ ಬೇಬಿ. ಆ್ಯಂಡ್ ತುಂಬಾ ಹೊರಗಡೆ ಹೋದಾಗಲೂ ಅಷ್ಟೇ ತುಂಬಾ ಕ್ಯೂಟ್ ಅನಿಸುತ್ತೆ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಆ್ಯಂಡ್ ಒಂಥರ ತುಂಬ ಅಮೇಝಿಂಗ್ ಅನಿಸುತ್ತೆ. ಈಸಿ ಗೋ ಬೇಬಿ. ಚಂದು ನಾನು ಇದ್ದಾಗ ಡಿಫ್ರೆಂಟಾಗೇ ಪ್ಲ್ಯಾನ್ ಮಾಡ್ತಾಯಿದ್ವಿ. ಬಟ್ ಇವಾಗ ಫ್ಯಾಮಿಲಿ ಜೊತೆ ಬಂದಿರೋದ್ರಿಂದ ಸೊ ಡಿಫ್ರೆಂಟಾಗಿ ಪ್ಲ್ಯಾನ್ ಮಾಡ್ತಾಯಿದ್ವಿ. ಇವಾಗ ನಾವು ಬಂದಿರೋದು ಬಿಗ್ ಬಾಸ್ ಟೂರ್ಗೆ.
ಸೊ ಇದನ್ನು ನಮ್ಮ ಫ್ರೆಂಡ್ ಸಜೆಸ್ಟ್ ಮಾಡಿದರು. ಇಟ್ಸ್ ಸೋ ವರ್ತ್ ಅಂತ ಅನ್ನಿಸ್ತು. ನೀವೇನಾದರೂ ನಿಮ್ಮ ಪ್ಯಾರೆಂಟ್ಸ್ನ ವೇಗಸ್ ಎಲ್ಲ ಕರ್ಕೊಂಡು ಹೋಗ್ತೀರಾ ಅಂತಂದರೆ ಈ ಒಂದು ಟೂರ್ನ ಮಸ್ಟ್ ಅಂತ ಹೇಳ್ತೀನಿ. ಯಾಕೆಂದರೆ ಫುಲ್ ವೇಗಸ್ ಸಿಟಿ ತೋರಿಸೋದಕ್ಕಂತೂ ಆಗಲ್ಲ. ಗೊತ್ತಿರೋವಂಥ ಕೆಲವು ಮೇನ್ ಪ್ಲೇಸಸ್ನ ಹೋಟೆಲ್ನೆಲ್ಲ ಟೂರ್ ಮಾಡಿಸ್ತೀವಿ. ಬಟ್ ಆದರೆ ಸಿಟಿ ಹೇಗಿದೆ, ಫುಲ್ ಸಿಟಿ ಲೈಟ್ಸ್ ಅವರು ಓಡಾಡಿಬಿಟ್ಟು ನೋಡೋದಕ್ಕೂ ಆಗಲ್ಲ. ಆಬ್ವಿಯಸ್ಲಿ ಕಾಲ್ ನೋವು ಅದು ಇದು ಹೆಲ್ತ್ ಇಶ್ಯೂಸ್ ಎಲ್ಲ ಇರುತ್ತೆ. ಸೊ ಅಂಥವ್ರಿಗೆ ಈ ಒಂದು ಬಿಗ್ ಬಸ್ ಟೂರ್ ತುಂಬ ಚೆನ್ನಾಗಿರುತ್ತೆ. ತುಂಬ ಯಂಗ್ ಪೀಪಲ್ ಕೂಡ ಹೋಗ್ತಾರೆ ಇದಕ್ಕೆ. ನಮಗೂ ತುಂಬ ಇಷ್ಟ ಆಯಿತು. ಯಾಕೆಂದರೆ ಫುಲ್ ಬಸ್ಸಲ್ಲಿ ಕೂತ್ಕೊಂಡು ರೂಫ್ ಟಾಪಿಂದ ನಾವು ಫುಲ್ ಎಲ್ಲ ಹೋಟೆಲ್ನ ನೋಡ್ಬೋದು. ಫುಲ್ ಸ್ಟ್ರೀಟ್ ಹೇಗಿದೆ ಅಂತ, ಕಂಪ್ಲೀಟಾಗಿ ವೇಗಸ್ ಹೇಗಿದೆ ಅಂತ ನೋಡ್ಬೋದು. ಒಂದು ವೇಗಸ್ ಸಿಟಿನ ತೋರಿಸ್ತಾರೆ, ಹಾಗೆ ಫುಲ್ ಫ್ರೀಮೌಂಟ್ ಸ್ಟ್ರೀಟ್ ಕಡೆ ಕರ್ಕೊಂಡು ಹೋಗ್ತಾರೆ. ಒಂಥರ ಚೆನ್ನಾಗಿತ್ತು. ಅಮ್ಮಂಗೂ ಫುಲ್ ವೇಗಸ್ ಎಷ್ಟು ದೊಡ್ಡದಾಗಿದೆ, ಯಾವ ಥರ ಇದೆ ಅಂತ ನೋಡಿದಾಗಾಯಿತು. ಅವ್ರಿಗಂತೂ ತುಂಬಾ ಇಷ್ಟ ಆಯಿತು. ಹಾಗೆ ನಾವು ಬಿಗ್ ಬಸ್ ಟೂರ್ ತೊಗೊಂಡಾಗ ಬಸ್ ಫುಲ್ ಆದರೆ ಫ್ರೆಂಡ್ ಸೀಟ್ ಸಿಗಲ್ವಲ್ಲ ಅಂತ ಅಂದ್ಕೊಳ್ತಾ ಇದ್ವಿ. ಬಟ್ ನೋಡಿದ್ರೆ ಒಂದು ಬಸ್ ಫಿಲ್ಲಾಗಿ ಸೆಕೆಂಡ್ ಬಸ್ಸಲ್ಲಿ ಜನ ಹತ್ತಿದ್ರು ಕೂಡ ಯಾರೂ ಫ್ರಂಟ್ ರೋಲಿ ಕೂತಿರಲಿಲ್ಲ. ಸೊ ಹಾಗಾಗಿ ನಾವು 4 ಮೆಂಬರ್ಸ್ ಇದ್ದಿದ್ದರಿಂದ ಸೊ ಸ್ಟಾರ್ಟಿಂಗಲ್ಲೇ ಕೂತ್ಕೊಂಡ್ವಿ. ಆ್ಯಂಡ್ ನಮಗಿನ್ನೂ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ಫುಲ್ ಗ್ಲಾಸ್ ವ್ಯೂ, ಫುಲ್ ಟ್ರಾನ್ಸ್ಪರೆಂಟಾಗಿತ್ತು ಮುಂದೆ ಕೂಡ. ಹಾಗೆ ಪ್ರಿಷಾ ಬೇಬಿ ಅಂತೂ ತುಂಬಾ ಎಂಜಾಯ್ ಮಾಡ್ತಾಯಿದ್ಲು. ಅವಳಿಗೆ ಇದೊಂಥರ ರೈಡ್ ಆದಂಗೆ ಆಯಿತು. ಸಖತ್ ಎಂಜಾಯ್ ಮಾಡಿದ್ಲು. ನಾವು ಕೂಡ ಪರ್ಸ್ನಲ್ಲಾಗಿ ತುಂಬ ಎಂಜಾಯ್ ಮಾಡಿದ್ವಿ. ವೇಗಸ್ ಅಂತ ಬಂದ್ರೆ ಇಲ್ಲಿ ನೈಟ್ ಲೈಫ್, ಮ್ಯಾಂಡಲ್ ಬೇ ಹೋಟೆಲ್, ಈ ಹೋಟೆಲಲ್ಲೇ ನಾವು ಲಾಸ್ಟೆಲ್ಲ ಇರ್ತಾ ಇದ್ದಿದ್ದು. ಹಾಗೆ ಟ್ರಂಪ್ ಹೋಟೆಲ್ ಇದೆ, ಎಕ್ಸ್ಕ್ಯಾಲಿಬರ್ ಆಗಿರ್ಬೋದು, ನ್ಯೂಯಾರ್ಕ್, ಜೊತೆಗೆ ಹೋಟೆಲ್ ವೆನೇಷಿಯಾ, ಸೊ ಬೆಲೆಜಿಯೋ, ಈ ಥರ ಎಷ್ಟೊಂದು ಹೋಟೆಲ್ಸ್ ಇದೆ ಇಲ್ಲಿ. ತುಂಬಾ ಚೆನ್ನಾಗಿರೋವಂಥ ಒಂದು ಸಿಟಿ ಇದು ನೈಟ್ ಲೈಫ್ಗೆ. ನಮ್ಮ ಯಂಗ್ಸ್ಟರ್ಸ್ಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಈ ಒಂದು ಜಾಗ. ನಾವಿಲ್ಲಿಗೆ ತುಂಬ ಸಲನೇ ಬಂದುಬಿಟ್ಟಿದ್ದೀವಿ. ಆಲ್ರೆಡಿ ಈ ಜಾಗ ಫೆಮಿಲಿಯರ್ ಅನಿಸ್ಬಿಟ್ಟಿದೆ. ತುಂಬ ಸಲ ವಿಸಿಟ್ ಮಾಡಿದ್ದೀವಿ. ಈ ಸಲ ಡಿಫ್ರೆಂಟ್ ಆ್ಯಕ್ಟಿವಿಟಿ. ಸೊ ಇದೇ ನಮ್ಮ ಲಾಸ್ಟ್ ಟ್ರಿಪ್ ಅಂತ ಅಂದ್ಕೊತೀನಿ ವೇಗಸ್ಗೆ. ಇನ್ನೊಂದು ಸ್ವಲ್ಪ ವರ್ಷಗಳಾದಮೇಲೆ ಬರಬೇಕು, ಇಲ್ಲಾಂದರೆ ಮತ್ತೆ ಪದೇ ಬರ್ತಾಯಿದ್ರೆ ಆಲ್ರೆಡಿ ನೋಡಿನೇ ಸಾಕಾಗಿದೆ. ಸೊ ಅಷ್ಟು ಚೆನ್ನಾಗಿದೆ ಪ್ಲೇಸ್. ಅಂದರೆ ಕ್ಲೋಸ್ ಆಗಿರೋದ್ರಿಂದ ಫ್ಲೈ ಮಾಡೋದಕ್ಕೆಲ್ಲ ಈಸಿ ಅನಿಸುತ್ತೆ. ಮುಗಿಸ್ಕೊಂಡು ಹೀಗೆ ಸ್ಟ್ರೀಟ್ ವಾಕ್ ಬಂದ್ವಿ. ಅಲ್ಲಿ ತುಂಬ ಚೆನ್ನಾಗಿರೋಂಥ ಈ ಥರ ಫೌಂಟೈನ್ಸ್ ಎಲ್ಲ ಇರುತ್ತೆ. ಅದನ್ನು ನೋಡಿಕೊಂಡು ಸ್ವಲ್ಪ ಶಾಪಿಂಗ್ ಇತ್ತು ನನ್ನದು. ಸೊ ಶಾಪಿಂಗ್ ಕೂಡ ಮುಗಿಸ್ಕೊಂಡು ಮತ್ತೆ ಹೋಟೆಲ್ಗೆ ಹೋಗೋದು. ಇವಾಗ ಇಲ್ಲಿ ಒಳ್ಳೊಳ್ಳೆ ಡಿಸೈನರ್ ಕಲೆಕ್ಷನ್ ಎಲ್ಲ ಇಟ್ಟಿರ್ತಾರೆ. ಆ್ಯಂಡ್ ತುಂಬ ಚೆನ್ನಾಗಿರೋಂಥ ಕಲೆಕ್ಷನ್ಸ್, ಡಿಸೈನ್ಸ್ ಎಲ್ಲ ಸಿಗುತ್ತೆ ಇಲ್ಲಿ. ವೇಗಸಲ್ಲಿ ತುಂಬ ಕಡೆ ಬ್ರಾಂಚಸ್ ಇರುತ್ತೆ. ಸೊ ನಾವು ಯಾವ್ದು ಕೂಡ ವಿಸಿಟ್ ಮಾಡಿಬಿಟ್ಟು ಕೂಡ ನೋಡ್ಬೋದು. ಹಾಗೆ ಪ್ರಿಷಾ ನೋಡಿ ಫುಲ್ ಇಂಡಿಪೆಂಡೆಂಟಾಗೇ ಓಡಾಡ್ತಾ ಇದ್ಲು. ಸೊ ಅವಳನ್ನ ಹಿಡಿಯೋ ಕೆಲಸ ಚೆಂದದು. ಸೊ ನಾವು ಶಾಪಿಂಗ್ ಮಾಡ್ಬೇಕಾದ್ರೆ ಎಲ್ಲ ಚೆಂದ ಪಾಪ ಅವಳನ್ನ ಟೇಕ್ ಕೇರ್ ಮಾಡ್ತಾಯಿದ್ರು. ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನಾವು ಕೂಡ ಇನ್ನೂ ಈ ಹೋಟೆಲ್ನೆಲ್ಲ ಸುತ್ತಾಡ್ತೀವಿ. ತುಂಬ ಚೆನ್ನಾಗಿದೆ. ಆದಷ್ಟು ಎಷ್ಟಾಗುತ್ತೋ ಅಷ್ಟು ಅಮ್ಮಂಗೆ ತೋರಿಸೋದು ಅಂತ. ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದು ಕೊನೆಗೆ ಮ್ಯೂಸಿಕ್ ಫೌಂಟೈನ್ ಶೋ ನೋಡೋದಕ್ಕೆ. ಇದು ಆಲ್ಮೋಸ್ಟ್ ಒಂದು 5 ನಿಮಿಷ ಇರುತ್ತೆ. ಎವ್ರಿ 15 ಮಿನಿಟ್ಸ್ ಶುರುವಾಗುತ್ತೆ. ಇದು ನೈಟ್ ಟೈಮಲ್ಲಿ ಒಂದು ಹಾಡನ್ನ ಹಾಕ್ಬಿಟ್ಟು ಆ ಒಂದು ಹಾಡಿಗೆ ತಕ್ಕನಾಗೆ ಆ ಒಂದು ಫೌಂಟೇನ್ ಎಫೆಕ್ಟ್ನ ಕೊಡ್ತಾರೆ. ವೇಗಸಲ್ಲಿ ಬಿಟ್ಟರೆ ನಾನು ದುಬಾಯಲ್ಲಿ ನೋಡಿದ್ದೆ ಫಸ್ಟ್ ನನ್ನ ವಾಟರ್ ಫೌಂಟೇನ್ ಶೋ. ಅದಾದಮೇಲೆ ನಾನು ವೇಗಸಲ್ಲೇ ಇದು ನಾನು ಒಂದು 4th ಟೈಮ್ ಈ ಒಂದು ಶೋನ ನೋಡ್ತಾ ಇರೋದು. ಯಾವಾಗಲೂ ಅದೇ ಒಂದು ಫೀಲ್ ಅಮೇಝಿಂಗ್ ಇರುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಎಫೆಕ್ಟ್ ಕೂಡ, ಮ್ಯೂಸಿಕ್ಗೆ ಕರೆಕ್ಟಾಗಿ. ಆ್ಯಂಡ್ ಓಪನ್ ಸ್ಪೇಸಲ್ಲಿ ತುಂಬಾ ಚೆನ್ನಾಗಿರುತ್ತೆ. ನೀವೆಲ್ಲರೂ ಈ ಒಂದು ವಿಡಿಯೋನ ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊತೀನಿ. ಈ ಒಂದು ಜಾಗದಲ್ಲಿ ನಾವು ಪ್ರತಿ ಸಲ ಬಂದಾಗ್ಲೂ ಡಿಫ್ರೆಂಟಾಗಿ ಡೆಕೋರೇಟ್ ಮಾಡಿರ್ತಾರೆ. ಸೊ ಈ ಸಲ ಹಲೋವಿನ್ ಇದ್ದಿದ್ದರಿಂದ ಆ ಥೀಮ್ ವೈಸಲ್ಲಿ ಡೆಕೋರೇಟ್ ಮಾಡಿದರು. ಇಲ್ಲಿ ಸ್ವಲ್ಪ ಅಮ್ಮಂದು ಪಿಕ್ಸ್ ಎಲ್ಲ ತೊಗೊಂಡು ಈ ಹೋಟೆಲ್ ಕೂಡ ಹಾಗೆ ಸುತ್ತಾಡ್ಕೊಂಡು ಹೊರಟ್ವಿ. ಇಲ್ಲಿಗೆ ಬಂದಾಗ ಲೇಟ್ ಆಗಿತ್ತು. ಸೊ ನೆಕ್ಸ್ಟು ಮತ್ತೆ ಈ ಒಂದು ಹೋಟೆಲ್ಗೆ ಅಮ್ಮನ ಕರ್ಕೊಂಡು ಬರಬೇಕು. ಆ್ಯಂಡ್ ನಾನು ಕೂಡ ನೋಡೋದಕ್ಕೆ ತುಂಬ ಎಕ್ಸೈಟ್ ಆಗಿದ್ದೀನಿ.
ನೆಕ್ಸ್ಟ್ ಡೇ ಬಂದು ಮತ್ತೆ ಪೂಲ್ ಆ್ಯಕ್ಟಿವಿಟಿ. ಪ್ರಿಷಾ ಬೇಬಿನ ಲಾಸ್ಟ್ ಟೈಮ್ ಕರ್ಕೊಂಬಂದಿರಲಿಲ್ಲ ಅಲ್ವಾ, ಹಾಗಾಗಿ ಪ್ರಿಷಾ ಕ್ಯೂಟಿನ ಮತ್ತೆ ಕರ್ಕೊಂಬಂದಿದ್ದೀವಿ. ಅವಳಿಗಂತೂ ನೀರಂದರೆ ತುಂಬಾ ಇಷ್ಟ, ಸಖತ್ ಎಂಜಾಯ್ ಮಾಡ್ತಾ ಇದ್ದಾಳೆ. ಆ್ಯಂಡ್ ಕ್ಲೈಮೇಟ್ ಕೂಡ ತುಂಬ ಚೆನ್ನಾಗಿದೆ ನೋಡಿ, ಸನ್ನಿ ಆಗಿದೆ. ಆ್ಯಂಡ್ ನನ್ನ ನೈಲ್ ಹಾರ್ಟ್ ಅಂತೂ ಫುಲ್ ಬ್ಲಿಂಕ್ ಆಗ್ತಾಯಿತ್ತು ಸನ್ಲೈಟ್ಗೆ. ಈ ಒಂದು ಡೀಟೇಲ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಈ ಹೋಟೆಲಲ್ಲಿ ಪೂಲ್ ಕೂಡ ತುಂಬ ಚೆನ್ನಾಗಿದೆ. ನಾನು ಹೇಳಿದಾಗೆ ಸಪ್ರೇಟಾಗಿ ಕೂಡ ನಾವು ಬುಕ್ ಮಾಡ್ಕೋಬೇಕು ಅಂದರೆ ಚಾರ್ಜ್ ಆಗುತ್ತೆ. ಸೊ ಪ್ರಿಷಾ ಇದ್ದಿದ್ದರಿಂದ ನಾವು ಆದಷ್ಟು ಜನ ಇಲ್ಲದಿರೋ ಕಡೆ ಸಪ್ರೇಟ್ ಪೂಲ್ನ ಬುಕ್ ಮಾಡಿಕೊಂಡು ಎಕ್ಸ್ಟ್ರಾ ಪೇ ಮಾಡಿಬಿಟ್ಟು ಅವಳಿಗೆ ಆಟ ಆಡಿಸ್ತಾ ಇದ್ವಿ. ಇಲ್ಲಿ ನಾವು ಆಲ್ಮೋಸ್ಟ್ ಒಂದು 2 ರಿಂದ 3 ಅವರ್ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಪ್ರಿಷಾನು ಸಖತ್ ಎಂಜಾಯ್ ಮಾಡಿದ್ಲು. ಸೊ ಫ್ಯಾಮಿಲಿ ಟ್ರಿಪ್ ಒನ್ ಆಫ್ ದ ಬೆಸ್ಟ್ ಟ್ರಿಪ್. ಸೊ ನಾನು ಆದಷ್ಟು ಟೈಮ್ನ ನಾನು ಇವ್ರ ಜೊತೆನೇ ಸ್ಪೆಂಡ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ನಾನು ತುಂಬ ಶೂಟ್ ಕಡೆ ಏನೂ ಗಮನ ಕೊಡ್ತಿರ್ಲಿಲ್ಲ. ಕೆಲವೊಂದು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಕ್ಲಿಪ್ನ ಕಲೆಕ್ಟ್ ಮಾಡ್ತಾಯಿದ್ದೆ. ಸೊ ಬ್ರೇಕ್ ತೊಗೊಳೋಣ ಅಂತ ಅಂದ್ಕೊತೀನಿ, ಬಟ್ ನಿಮ್ಮನ್ನು ಕೂಡ ಮಿಸ್ ಮಾಡ್ಕೊತಾ ಇರ್ತೀನಿ. ಹಾಗಾಗಿ ಎಲ್ಲಾದರೂ ಹೋದರೆ ಕೆಲವೊಂದು ಕ್ಲಿಪ್ಸ್ನ ನಾನು ಕಲೆಕ್ಟ್ ಮಾಡ್ತಾ ಇರ್ತೀನಿ. ನೀವು ನಮ್ಮ ಆ್ಯಕ್ಟಿವಿಟೀಸ್ನೆಲ್ಲ ಇನ್ಸ್ಟಾಗ್ರಾಮ್ನಲ್ಲಿ ನೋಡ್ಬೋದು, ಪ್ರಿಯಾ ಮಾಲ್ಗೇರ್ ಅಂತ ಚೆಕ್ ಮಾಡಿ. ಸೊ ಅದರಲ್ಲೆಲ್ಲ ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ. ಕೆಲವೊಂದು ಫೆಸ್ಟಿವಲ್ ವೀಡಿಯೋಸ್ ಎಲ್ಲ ನಾನು ಶೂಟ್ ಮಾಡೋದಕ್ಕೆ ಆಗಿಲ್ಲ, ಅದೆಲ್ಲ ಅಲ್ಲಿ ನಾನು ಪೋಸ್ಟ್ ಮಾಡಿರ್ತೀನಿ, ಚೆಕ್ ಮಾಡಿ. ಆ್ಯಂಡ್ ನಿಮ್ಮೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ನೀವು ಯಾವಾಗಲೂ ನನ್ನ ಜೊತೆ ಇದ್ದೀರಾ. ಬಟ್ ಈ ಟೈಮಲ್ಲಿ ಪ್ರಿಷಾ ಇರೋದ್ರಿಂದ ನಾನು ಬ್ಯುಸಿಯಾಗಿ ಮತ್ತು ವೀಡಿಯೋಸ್ನ ಕೂಡ ರೆಗ್ಯುಲರಾಗಿ ಅಪ್ಡೇಟ್ ಮಾಡೋದಕ್ಕೆ ಆಗ್ತಿಲ್ಲ. ಬಟ್ ಆದಷ್ಟು ನಿಮ್ಮ ಜೊತೆ ನನ್ನ ಒಂದು ಮೆಮೊರೀಸ್ನೆಲ್ಲ ಶೇರ್ ಮಾಡ್ತಾ ಇರ್ತೀನಿ. ಇವಾಗ ಫ್ಯಾಮಿಲಿ ಡಿನ್ನರ್ಗೆ ನಾವು ಬಂದಿರೋದು ಬಡೀಸ್ ಅನ್ನೋ ಒಂದು ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಇದು ಹೋಟೆಲ್ ವೆನಿಷಿಯಾದಲ್ಲಿದೆ. ಸೊ ನಾವು ಗೊಂಡಾಲ ರೈಡ್ ಮಾಡಿರಲಿಲ್ಲ, ಲಾಸ್ಟ್ ಟೈಮ್ ಆಗಿತ್ತು. ಹಾಗಾಗಿ ಇವಾಗ ಡಿನ್ನರ್ಗೆ ಮತ್ತು ಈ ಒಂದು ರೈಡ್ ಮಾಡೋದಕ್ಕೂ ಎರಡಕ್ಕೂ ಸರಿ ಇರುತ್ತೆ ಅಂತ ಇಲ್ಲೇ ಬಂದಿದ್ದೀವಿ. ಪ್ರಿಷಾಗೆ ಇಟಾಲಿಯನ್ ಫುಡ್ ಪರ್ಸ್ನಲಿ ತುಂಬಾ ಲೈಕ್ ಮಾಡ್ತಾಳೆ. ಅವಳಿಗೆ ಕೆಲವೊಂದು ಸಲ ಊಟ ಏನೂ ಇಷ್ಟ ಆಗ್ತಿಲ್ಲ ಅಂತಂದರೆ ಇಟಾಲಿಯನ್ ಫುಡ್ ಕೊಟ್ಟರೆ ತುಂಬಾ ಲೈಕ್ ಮಾಡ್ತಾಳೆ. ನನಗೂ ಕೂಡ ತುಂಬಾ ಇಷ್ಟ ಇಟಾಲಿಯನ್ ಫುಡ್. ಪಾಸ್ತಾ ಎಲ್ಲ ಚೆನ್ನಾಗಿರುತ್ತೆ. ನಾವು ಆಲಿವ್ ಗಾರ್ಡನ್ ಅನ್ನೋ ಒಂದು ರೆಸ್ಟೋರೆಂಟ್ ಏನು ಹೋಗ್ತೀವೋ ಅದೇ ಥರನೇ ಇರುತ್ತೆ. ಬಟ್ ಆದರೆ ಇವ್ರದ್ದು ಇನ್ನೂ ಸ್ವಲ್ಪ ಸ್ಪೈಸಸ್ಸು ಸ್ಟೈಲ್ ಎಲ್ಲ ಚೇಂಜ್ ಇರುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ ಕೂಡ. ಸೊ ಒಂದೊಳ್ಳೆ ರಿಲ್ಯಾಕ್ಸಿಂಗ್ ಫ್ಯಾಮಿಲಿ ಡಿನ್ನರ್ ಟೈಮ್ ಇದು. ಆ್ಯಂಡ್ ಪ್ರಿಷಾ ನೋಡಿ ಎಷ್ಟು ಚೆನ್ನಾಗಿ ಅವಳು ಕೂಡ ಲೈಕ್ ಮಾಡಿ ತಿಂತಾ ಇದ್ದಾಳೆ. ಆ್ಯಂಡ್ ನಾವು ಈ ಒಂದು ಹೋಟೆಲ್ಗೆ ಲಾಸ್ಟ್ ಟೈಮ್ ಕೂಡ ಬಂದಿದ್ವಿ. ತುಂಬಾ ಇಷ್ಟ ಆಗಿತ್ತು ಚಂದುಗೂ ನನಗೂ. ಹಾಗಾಗಿ ಮತ್ತೆ ಇಲ್ಲೇ ಬಂದಿದ್ದೀವಿ ಇಟಾಲಿಯನ್ ಫುಡ್ ಟೇಸ್ಟ್ ಮಾಡೋದಕ್ಕೆ. ಈ ಒಂದು ಬಡೀಸ್ ರೆಸ್ಟೋರೆಂಟ್ ಆಪೋಸಿಟಲ್ಲೇ ನಿಮಗೆ ಕಾಫಿ ಮತ್ತು ಡೆಸರ್ಟ್ ಪ್ಲೇಸ್ ಇದೆ. ಅಂದರೆ ಕೇಕ್ ಎಲ್ಲ ಸಿಗುತ್ತೆ ನಿಮಗೆ, ಡೋನಟ್ಸ್ ಕೇಕ್ ಆ ಥರ ಎಲ್ಲ ತೊಗೋಬೋದು. ತುಂಬ ಚೆನ್ನಾಗಿತ್ತು. ನಾವು ಕೂಡ ಒಂದು ಕೇಕ್ನ ತೊಗೊಂಡು ಟೇಸ್ಟ್ ಮಾಡಿಬಿಟ್ಟು ನೆಕ್ಸ್ಟು ಗೊಂಡಾಲ ರೈಡ್ ಮಾಡೋಣ ಅಂತ ಬಂದಿತ್ತು. ಸೊ ಇದು ಕೂಡ ಅವತ್ತು ಕೂಡ ಲೇಟ್ ಆಯಿತು. ನಾವು ಬೇರೆ ಬೇರೆ ಹೋಟೆಲೆಲ್ಲ ಸುತ್ತಾಡ್ಕೊಂಡು ಬಂದಿದ್ದರಿಂದ ಅವತ್ತು ಲೇಟ್ ಆಯಿತು. ಬಟ್ ನಾವೇ ಲಾಸ್ಟ್ ಒಂದು ಟಿಕೆಟ್ನ ಪರ್ಚೇಸ್ ಮಾಡಿದ್ದು. ಈ ಒಂದು ರೈಡ್ನ ಮುಗಿಸ್ಕೊಂಡು ಮತ್ತೆ ನಾವು ಹೋಟೆಲ್ ಸುತ್ತಾಡೋದಕ್ಕೆ ಹೊರಡೋದು. ಪ್ರಿಷಾ ಫುಲ್ ಆ್ಯಕ್ಟಿವ್ ಆಗಿದ್ಲು, ಸಖತ್ ಎಂಜಾಯ್ ಮಾಡ್ತಾಯಿದ್ಲು. ಸೊ ನಾನು ಆದಷ್ಟು ಅಮ್ಮನ ಪಿಕ್ಸು ವೀಡಿಯೋಸ್ ಆ ಥರ ತೊಗೊಳೋದಕ್ಕೆ ಕಾನ್ಸಂಟ್ರೇಟ್ ಮಾಡ್ತೀನಿ. ಯಾಕೆಂದರೆ ನಾವು ಎಲ್ಲನೂ ಆಲ್ರೆಡಿ ಇಲ್ಲಿ ತುಂಬಾ ಪಿಕ್ಸ್ ಎಲ್ಲ ತೊಗೊಂಡಿದ್ವಿ. ಆ್ಯಂಡ್ ಪ್ರಿಷಾದು ತೊಗೋಬೇಕು ಡೆಫಿನೆಟ್ಲಿ. ಬಟ್ ಆದರೆ ಪ್ರಿಷಾ ಬೇಬಿದು ನೆಕ್ಸ್ಟ್ ಇಲ್ಲ ಇರ್ತಾಳೆ ಅಲ್ವಾ, ಮತ್ತೆ ನಾವು ವಿಸಿಟ್ ಆಗ್ತಾಗ ತೊಗೊತಾ ಇರ್ಬೋದು ಅಂಥೇಳಿ ಸೊ ಅಮ್ಮಂದನ್ನು ಜಾಸ್ತಿ ನಾನು ಕಾನ್ಸಂಟ್ರೇಟ್ ಮಾಡಿ ತೊಗೊತಾ ಇದ್ದೆ. ನಾವು ತುಂಬಾ ಆ್ಯಕ್ಟಿವಿಟೀಸ್ ಪ್ಲ್ಯಾನ್ ಮಾಡಿದ್ರಿಂದ ನಾನು ಎಷ್ಟಾಗುತ್ತೋ ಕೆಲವೊಂದು ಕಡೆ ಕ್ಲಿಪ್ ತೊಗೊಂಡಿದ್ದೀನಿ ಅನಿಸುತ್ತೆ. ಬಟ್ ನೀವು ವೇಗಸ್ ಇನ್ನೊಂದು ಸಲ ನೀನು ಡೀಟೇಲಾಗಿ ಟೂರ್ ಮಾಡಬೇಕು ಅಂತಂದರೆ ಇದು ಬಂದು ಶಾರ್ಕ್ ರೀಫ್ ಅಕ್ವೇರಿಯಂ. ತುಂಬಾ ಚೆನ್ನಾಗಿರುತ್ತೆ. ಮಸ್ಟ್ ವಿಸಿಟ್ ಫಾರ್ ಕಿಡ್ಸ್ ಆ್ಯಂಡ್ ಅಡಲ್ಟ್ಸ್ ಕೂಡ ಅಷ್ಟೇ. ನಮಗೂ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ ಇರೋವಂಥ ಫಿಶಸ್ ಇಟ್ಟಿದ್ದಾರೆ. ಶಾರ್ಕ್ಸ್ ನೋಡೋದಕ್ಕೇ ಬರಬೇಕು ಇಲ್ಲಿ, ಅದು ಪಾರ್ಟ್ ನಂಗೆ ತುಂಬಾ ಇಷ್ಟ.
ಸೊ ನಾನು ಫುಲ್ ಡೀಟೇಲ್ನ ಆಲ್ರೆಡಿ ಅಪ್ಡೇಟ್ ಮಾಡಿದ್ದೀನಿ, ಲಿಂಕ್ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ. ನಾನು ನಿಮಗೆ 2 ಟೈಮ್ ಟೂರ್ ಮಾಡಿಸಿದ್ದೀನಿ ಅನಿಸುತ್ತೆ ಆಲ್ರೆಡಿ ವೇಗಸ್. ಸೊ ತುಂಬಾ ಚೆನ್ನಾಗಿದೆ, ನೀವು ಕೂಡ ಚೆಕ್ ಮಾಡ್ಬೋದು. ಇಲ್ಲಿ ಒಳ್ಳೊಳ್ಳೆ ಫಿಶಸ್ ಕಲೆಕ್ಷನ್ ಎಲ್ಲ ಇರುತ್ತೆ. ನನಗೆ ತುಂಬಾ ಇಷ್ಟ ಆಗೋದು ಅಂತ ಅಂದರೆ ಶಾರ್ಕ್ಸ್ ನೋಡೋದಕ್ಕೆ. ಇಲ್ಲಿ ಒಂಥರ ಡೀಪ್ ಓಷನ್ ಥರನೇ ಕ್ರಿಯೇಟ್ ಮಾಡಿ ಸೌಂಡ್ ಎಫೆಕ್ಟ್ ಎಲ್ಲ ಹಾಗೆ ಥರನೇ ಇರುತ್ತೆ. ನನಗೆ ಇಲ್ಲಿ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನಿಸುತ್ತೆ. ಒಂಥರ ಸೈಲೆಂಟಾಗಿ ಕ್ವೈಟಾಗಿ ಜಸ್ಟು ಸಮುದ್ರದೊಳಗೇ ಇದ್ದೀವಿ ಅಂತ ಫೀಲ್ ಅನಿಸುತ್ತೆ, ಆ ಥರನೇ ಇರುತ್ತೆ. ಆ್ಯಂಡ್ ತುಂಬಾ ಭಯ ಆಗ್ತಾ ಇರುತ್ತೆ. ನೀವು ಗ್ಲಾಸ್ ಹತ್ರ ಹೋದರೆ ಒಂಥರ ನೀವೇ ಓಷನ್ ಒಳಗಡೆ ಇದ್ದೀರಾ ಆ ಪ್ಲೇಸಲ್ಲಿ ಅನ್ನೋಷ್ಟು ಎಫೆಕ್ಟ್ ಇದೆ. ನೀವು ಡೀಟೇಲಾಗಿ ಈ ಒಂದು ಅಕ್ವೇರಿಯಂನ ಟೂರ್ ಮಾಡಬೇಕು ಅಂತಂದರೆ ನನ್ನ ಹಳೆ ವೀಡಿಯೋಸ್ನೆಲ್ಲ ಚೆಕ್ ಮಾಡಿ ನಾನು ಅಪ್ಡೇಟ್ ಮಾಡಿದ್ದೀನಿ. ನಾನಂತೂ ಫುಲ್ ಈ ಒಂದು ಶಾರ್ಕ್ ರೀಫ್ ಅಕ್ವೇರಿಯಂ ಒಳಗಡೆ ಮುಳುಗೋಗ್ಬಿಟ್ಟಿದ್ದೆ. ಸೊ ಹಾಗೇ ಫುಲ್ ಡೀಟೇಲಾಗಿ ನೋಡ್ತಾ ಇದ್ದೆ. ಒಂದು ಜಲಕ್ಕಂತೂ ಬೇಕಲ್ವಾ, ಅದೇ ರೀತಿ ಒಂದು ಶಾರ್ಕ್ ಬಂದುಬಿಟ್ಟು ನನಗೆ ಒಂದು ರಿಯಲ್ ಎಫೆಕ್ಟ್ ಹೇಗಿರುತ್ತೆ ಅಂತ ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿ ಹೋಯಿತು. ಸೊ ಈ ಒಂದು ವೀಡಿಯೋಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಮೀಟ್ ಮಾಡ್ತೀನಿ. ಹಾಗೆ ಬಾಯ್ ಬಾಯ್ ಶಾರ್ಕ್ಸು. ನೆಕ್ಸ್ಟು ಮತ್ತೆ ನಿಮ್ಮೆಲ್ಲರನ್ನ ಮೀಟ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಲಾಸ್ಟ್ ವಿಡಿಯೋದಲ್ಲಿ ಕೂಡ ವೇಗಸ್ ಟ್ರಿಪ್ದು ನಾನು ಫಸ್ಟ್ ಡೇ ಏನೆಲ್ಲ ಆಯಿತು ಅಂತ ಶೇರ್ ಮಾಡಿದ್ದೀನಿ. ಎಂಜಾಯ್ ಮಾಡಿ.